ಸಾರ್ವಜನಿಕರ ಅನುಕೂಲಕ್ಕಾಗಿ ಈಗಾಗಲೇ ಕಳೆದ 8 ವರ್ಷಗಳ ಹಿಂದೆ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಡಿಸಲಾಗಿತ್ತು. ಆದರೆ ಈವರೆಗೂ ಕೂಡ ಪೂರ್ಣಗೊಂಡಿಲ್ಲ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಚಿಕ್ಕೋಡಿಯ ಸಂಸದರಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಕಳೆದ 8 ವರ್ಷಗಳಿಂದ ರಾಜ್ಯ ಹೆದ್ದಾರಿನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಡಿಸಲಾಗ್ತಾ ಇದೆ. ಆದರೆ ಈವರೆಗೂ ಕೂಡ ಪೂರ್ಣಗೊಂಡಿಲ್ಲ. ಆದರೆ ಗುಂಡಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಈ ಬಗ್ಗೆ ಮೊನ್ನೆ ನಾವು ವಿಸಿಟ್ ಮಾಡಿದ್ವಲ್ರಿ, ಗೋಟೂರ್ ಇದು ರಸ್ತೆ. ಓಕೆ ರೀ, ಮಾಡ್ತಾ ಇದ್ದಾರೆ, ಪೋರ್ತೋಲನ ತುಂಬ್ತಾ ಇದ್ದಾರೆ. ಬಟ್ ಸ್ಟ್ರೆಚ್ ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಬಟ್ ಅದನ್ನು ನಾವು ಅಧಿಕಾರಿಗೆ ರೆಗ್ಯುಲರ್ಲಿ ನಾನು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ. ಸೊ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾಗಿ ಬಾಂಡ್ ಮಾರ್ಕ್ಗಳನ್ನು ಹಾಕಿಲ್ಲ. ಹಿಂಗಾಗಿ ಈಗಾಗಲೇ ಗುಂಡಿಗಳು ಸಹಿತ ಜಾಸ್ತಿಯಾಗಿ ಬೀಳ್ತಾ ಇದ್ದಾವೆ. ಮಳೆಗಾಲ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ. ಏನಾದರೂ ಕ್ರಮ ತೆಗೆದುಕೊಳ್ಳಿ. ಅದನ್ನೇ ಬೇಗ ಮುಗಿಸುವಂತ ಹೇಳಿದ್ದೀನಿ ರೀ. ಡೆಫಿನೆಟ್ಲಿ ಅಲ್ಲಿ ಏನಾದರೂ ಸೈನ್ ಬೋರ್ಡ್ ಅಥವಾ ಹಾಕಲಿಕ್ಕೆ ನಾನು ಹೇಳಿಸ್ತೇನೆ ಅಧಿಕಾರಿಗಳು. ಮೇಡಮ್, ಈಗ ಗಡಿ ಭಾಗ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಯಾವ ರೀತಿ MIDC ಮಾಡಿದಾರಲ್ಲ, ಇಲ್ಲಿ ಕೂಡ ಕರ್ನಾಟಕದಲ್ಲಿ KIDC ಆಗಬೇಕಂತೇಳಿ ಬೇಡಿಕೆ ಇದೆ. ನೀವೇನಾದರೂ ಪ್ರಸ್ತಾಪ ಮಾಡಿ. ಡೆಫಿನೆಟ್ಲಿ ಅದನ್ನು ನಾವು ಅಧಿಕಾರಿಗಳ ಜೊತೆ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಮತ್ತು CM ಅವ್ರ ಜೊತೆ ಖುದ್ದಾಗಿ ನಾವು ಮಾತಾಡ್ತೀವಿ. ಈಗ ಚಿಕ್ಕೋಡಿ ಸಂಸದರಾಗಿ 2 ವರ್ಷ ಮುಗೀತು. ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿದ್ರಿ, ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ. ಯಾವ ರೀತಿ ನಡೀತಾ ಇದೆ ಅಂತ? ಈಗಾಗಲೇ ಕೆಲವೊಂದು ದೊಡ್ಡ ಬೇಡಿಕೆಗಳಿದ್ದು ರೀ. ಅವಾಗ ಆರ್ಮಿಗಳಿಗೆ ಒಂದು ಕ್ಯಾಂಟೀನ್ ಬೇಕಾಗಿತ್ತು. ಸೊ ಅದನ್ನು ಕೂಡ ನಾವು ಡಿಫೆನ್ಸ್ ಮಿನಿಸ್ಟರ್ ಕೂಡ ನಮಗೆ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಇನ್ನೂ ಕಟ್ಟಬೇಕಾಗಿದೆ. ಸೊ ಅದನ್ನು ಪ್ರೊಸೆಸ್ ಕೂಡ ನಾವು ಸೆಷನಲ್ಲಿ ಹೋಗಿ ನಾವು ಅದನ್ನ ಕೇಳ್ತೀವಿ. ಇನ್ನು ಜಿಲ್ಲೆ ಒಂದಿದೆ ದೊಡ್ಡ ಬೇಡಿಕೆ. ಸೊ ಅದನ್ನು ಕೂಡ ತಂದೆಯವರು ಪೂರ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ CM ಅವ್ರ ಜೊತೆ. ಬಾಕಿವೆಲ್ಲ ನಾವು ಸಣ್ಣ ಪುಟ್ಟ ಹಳ್ಳಿಗಳಿಗೆ, ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ ಅಲ್ಲಿ ಜನರಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಇನ್ನು ಯಾವ್ಯಾವ ಯೋಜನೆಗಳು ಉಳಿದಿವೆ ಅಂತ ನಿಮ್ಮ ಲೆಕ್ಕಾಚಾರ ಪ್ರಕಾರದಲ್ಲಿ? ಯಾವ ಯೋಜನೆ, ದೊಡ್ಡ ಯೋಜನೆ ಯಾವುದು ಉಳಿದಿದೆ ಅಂತ? ದೊಡ್ಡ ಯೋಜನೆ ಯೂಶಲಿ ಜಿಲ್ಲೆನೇ ಇದೆ ರೀ ಈ ಕಡೆ. ಯಾಕಂದರೆ ದೊಡ್ಡ ಜಿಲ್ಲೆ ಆಗುತ್ತೆ ಬೆಳಗಾವಿ. ನನಗೂ ಓಡಾಡಲಿಕ್ಕೆ ಫುಲ್ ಲಾಂಗ್ ಟ್ರಾವೆಲ್ ಆಗುತ್ತೆ. ಸೊ ಹಾಗಾಗಿ ಜನರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ಆ ದೃಷ್ಟಿಯಿಂದ ನಾವು ಬೇಗನೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಚಿಕ್ಕೋಡಿಗೆ ತರುವಂತ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಹಲವಾರು ದಶಕಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲೆ, ಗೋಕಾಕ್ ಜಿಲ್ಲೆ ಆಗಬೇಕು, ಬೈಲೊಂಗಲ್ ಜಿಲ್ಲೆ ಆಗಬೇಕು. ಈಗ ಚಿಕ್ಕೋಡಿ ಒಂದೇ ಜಿಲ್ಲೆ ಆದರೆ ಗೋಕಾಕದವರು ಜಿಲ್ಲೆ ಆಗಬೇಕು ಅಂತಿದ್ದಾರೆ. ಆಗ್ತಾರೆ. ಹೌದು, ಡೆಫಿನೆಟ್ಲಿ. ಆದರೆ 3 ಭಾಗದಲ್ಲಿ ಆಗಬೇಕಂತ ಜನರ ಬೇಡಿಕೆ ಇದೆ. ಸೊ ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮ ಪೀರಿಯಡಲ್ಲಿ ಒಂದು ಕಂಪ್ಲೀಟ್ ಆದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಎಸ್ ಡೆಫಿನೆಟ್ಲಿ. ಆದರೆ ನಮಗೂ ಖುಷಿ ವಿಚಾರ. ಇವೆಷ್ಟು ಚಿಕ್ಕೋಡಿ ಸಂಸದರಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.